ಹಾಯ್, ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KCET ಫೈನಲ್ ಕೀ ಆನ್ಸರ್ನ ರಿಲೀಸ್ ಮಾಡಿದೆ. ಯಾವ ವರ್ಷನ್ಸಲ್ಲಿ ಯಾವ ಕ್ವಶನ್ಸ್ಗಳಿಗೆ ಗ್ರೇಸ್ ಮಾರ್ಕ್ಸ್ ಅಂತ KA ರಿಲೀಸ್ ಮಾಡಿದೆ, ಅದ್ರ ಬಗ್ಗೆ ಈಗ ನೋಡ್ತಾ ಹೋಗೋಣ. ಸೊ KA ಇವತ್ತು ರಿಲೀಸ್ ಮಾಡಿರೋ ನೋಟಿಫಿಕೇಷನ್ ಪ್ರಕಾರ ಮ್ಯಾಥಮೆಟಿಕ್ಸ್ಗೆ ಯಾವುದೇ ರೀತಿಯ ಗ್ರೇಸ್ ಮಾರ್ಕ್ಸ್ ಇಲ್ಲ. ಎಲ್ಲ ಕ್ವಶನ್ಸು ಕರೆಕ್ಟಾಗಿದೆ, ಹಾಗೆ ಕೀ ಆನ್ಸರ್ಸು ಕರೆಕ್ಟಾಗಿದೆ ಅಂತ ಹೇಳ್ತಾ ಇದೆ. ಬಟ್ ಇನ್ನು ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿಗಳಿಗೆ ಕೆಲವು ಕ್ವಶನ್ಸ್ಗಳಿಗೆ ಆಪ್ಷನ್ಸ್ಗಳು ಚೇಂಜ್ ಆಗಿದ್ದಾವೆ, ಗ್ರೇಸ್ ಮಾರ್ಕ್ಸ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದೆ. ಸೊ ಆ ಗ್ರೇಸ್ ಮಾರ್ಕ್ಸ್ ಡೀಟೇಲ್ಸ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ಭೌತಶಾಸ್ತ್ರ ಫಿಸಿಕ್ಸ್ಗೆ ಕೀ ಆನ್ಸರ್ ತೊಗೊಂಡ್ರೆ ನೋಡಿ, ಇಲ್ಲಿ A1 ವರ್ಷನ್ನಲ್ಲಿ ಕ್ವಶನ್ ನಂಬರ್ 1, B1 ವರ್ಷನ್ನಲ್ಲಿ ಅದೇ ಕ್ವಶನ್ 13 ಆಗಿರುತ್ತೆ, C1 29, D1 49, ಹೀಗೆ ಇದಕ್ಕೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮುಂಚೆ ಟೆಂಟೇಟಿವ್ ಕೀ ಆನ್ಸರಲ್ಲಿ ಆಗ ಆಪ್ಷನ್ 4 ಆಗಿತ್ತು, ಈಗ ಅದಕ್ಕೆ ಗ್ರೇಸ್ ಅಂತ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ತೊಗೊಂಡ್ರೆ ಕೀ ಆನ್ಸರ್ 3 ಅಂತ ಇತ್ತು, ಈಗ ಅದು 4 ಅಂತ ಬದಲಾಗಿದೆ. ಅದಾದಮೇಲೆ ಕೆಮಿಸ್ಟ್ರಿಗೆ, ನೆಕ್ಸ್ಟು ಬಯಾಲಜಿಗೆ ಎಷ್ಟು ಕ್ವಶನ್ಸ್ಗಳಿಗೆ ಗ್ರೇಸ್ ಮಾರ್ಕ್ಸು ಹಾಗೆ ಕೀ ಆನ್ಸರ್ಸ್ಗಳು ಬದಲಾಗಿದ್ದಾವೆ, ಅವನ್ನು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನೀವು ನಿಮ್ಮ ಕ್ವಶನ್ ಪೇಪರ್ನ ಕ್ವಶನ್ ಕೋಡ್ನ ಚೆಕ್ ಮಾಡಿಕೊಂಡು ಈ ಕೀ ಆನ್ಸರ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾವ ಕ್ವಶನ್ಸ್ಗಳಿಗೆ ಈಗ ಕೀ ಆನ್ಸರ್ ಬದಲಾಗಿದೆ, ಹಾಗೆ ಗ್ರೇಸ್ ಮಾರ್ಕ್ಸ್ ಎಲ್ಲಿ ಸಿಕ್ಕಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಫೈನಲ್ ಕೀ ಆನ್ಸರ್ ಲಿಂಕ್ ಈಗ KA ಲಭ್ಯ ಇದೆ, ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ 3 ಲೈನ್ ಕಾಣುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ, ಪ್ರವೇಶ ಕ್ಲಿಕ್ ಮಾಡಿ, ನೆಕ್ಸ್ಟು UGCET 2025 ಕ್ಲಿಕ್ ಮಾಡಿ. ಇಲ್ಲಿ ಕೃಷಿ ಅಗ್ರಿಕೋಟ ಅಂತ ಇದೆ, ಅದರ ಲಿಸ್ಟ್ ಅನೌನ್ಸ್ ಮಾಡಿದ್ದಾರೆ. ಕನ್ನಡ ಕೋಟ ಲಿಸ್ಟ್ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟು ಪರಿಷ್ಕೃತ ಕೀ ಉತ್ತರಗಳು ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿಯ ಕೀ ಆನ್ಸರ್ಸ್ಗಳು ಚೇಂಜ್ ಆಗಿರೋದು ಅಥವಾ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಇನ್ಫಾರ್ಮೇಷನ್ಸ್ ಇದೆ, ಚೆಕ್ ಮಾಡ್ಕೊಳ್ಳಿ. ರೈಟ್, ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಗೆಟ್ ನೆಕ್ಸ್ಟ್ ಲೇಟೆಸ್ಟ್ ಅಪ್ಡೇಟ್ಸ್. ಟೇಕ್ ಕೇರ್, ಬಾಯ್.